ಎಲ್ಲರಿಗೆ ಇವತ್ತು ಜಸ್ಟ್ ಪಾಸ್ ಈ ಒಂದು ಗೋಷ್ಠಿಯಲ್ಲಿ ಈ ಒಂದು ಚಲನಚಿತ್ರದ ನಾಯಕರಾದಂತಹ ಮೈಸೂರಿನವರೇ ಆದಂತಹ ಶ್ರೀ ಅವರಿದ್ದಾರೆ. ಹಾಗೇನೆ ಶ್ರೀ ಅವರು ಇದ್ದಾರೆ. ಹಾಗೂ ಇದರಲ್ಲಿ ಇನ್ನೊಂದು ಮುಖ್ಯ ಪಾತ್ರಧಾರಿಯಾಗಿ ಹೀರೋಯಿನ್ ಅಂತಲೇ ಹೇಳಬಹುದು ಆದಂತಹ ಹೊಸ ಪ್ರತಿಭೆ ಪ್ರಣತಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಗೂ ಈ ಒಂದು ಚಲನಚಿತ್ರದ ಎಲ್ಲ ಪಾತ್ರಧಾರಿಗಳು ಸುಧಾ ಬಗ್ಗೆ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ಜಸ್ಟ್ ಪಾಸ್ ಇದು ವೆರಿ ಕಾಮನ್ ವರ್ಡ್, ಅಂದ್ರೆ ಬಹಳ ಪ್ರಚಲಿತದಲ್ಲಿರುವಂಥವ್ರು. ಬಹಳಷ್ಟು ಜನ ಸದ್ಯ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋದು ಇರ್ತಾರೆ. ಕೆಲವಷ್ಟು ಜನಕ್ಕೆ ಜಸ್ಟ್ ಪಾಸ್ ಆದ್ರೆ ಮುಂದೇಕಪ್ಪ ಅನ್ನೋದು ಇರ್ತದೆ. ಯಾಕೆಂದ್ರೆ ಜಸ್ಟ್ ಪಾಸ್ ಆದವ್ರಿಗೆ ಎಲ್ಲೂ ಸುತ್ತ ಸೀಟು ಕಾಲೇಜ್ಗಳಲ್ಲಿ ಸೀಟ್ ಕೊಡ್ಬೇಕಾಗಿರುವಂತು ಎಲ್ಲ ಪರ್ಸೆಂಟೇಜು ಎಲ್ಲ 95% ಇರಬೇಕು ಅನ್ನೋದು ಇವತ್ತು ದೃಷ್ಟಿ ಕಾಲೇಜುಗಳಲ್ಲಿ. ಅಂತಹ ಒಂದು ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನ ಕೊಡಿಸುವಂತಹ ಒಂದು ಕೊಟ್ಟರೆ ಯಾವ ತರ ಆಗ್ತದೆ ಅಥವಾ ಅವೆಲ್ಲ ಸಿಗ್ಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅಂತ ಜಸ್ಟ್ ಪಾಸ್ ಆದವರಿಗೆ ಒಂದು ವಿಶೇಷವಾದ ಶಾಲೆಯನ್ನು ತೆರೆಯುವಂಥದ್ದು, ಕಾಲೇಜನ್ನು ತೆರೆಯುವಂಥದ್ದು. ಈ ಫಿಲಮ್ ಅಲ್ಲಿ ಸಂಪೂರ್ಣವಾದ ಕುಟುಂಬ ನೋಡುವಂಥದ್ದು, ಅಂದ್ರೆ ವಿದ್ಯಾರ್ಥಿ ಜೀವನ ಮತ್ತೆ ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ, ಜನರಿಗೆ ಒಂದು ಸಂದೇಶ ಕೊಡುವಂತಹ ಸುಧಾ ಇದರಲ್ಲಿ ಈ ಸಿನಿಮಾದಲ್ಲಿ ಸೇರಿಸಿರುವಂಥದ್ದು. ಇಲ್ಲಿ ನಮ್ಮ ನಿರ್ದೇಶಕರಾದಂತಹ ರಘು ಅವರು ಸುಧಾ ಕ್ರಿಯಾಶೀಲ ಹಾಗೂ ಕ್ರಿಯೇಟಿವ್ ಇಟ್ಕೊಂಡಿರುವಂತಹ ನಿರ್ದೇಶಕರಿದ್ದಾರೆ. ಸಂಪೂರ್ಣ ಚಿತ್ರತಂಡ ಬಹಳಷ್ಟು ಶ್ರಮಪಟ್ಟು ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದರು. ಈ ಒಂದು ಚಿತ್ರವನ್ನ ಸಮಸ್ತರು ಒಂದು ನೋಡಿ ಆಶೀರ್ವಾದ ಮಾಡಬೇಕು, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ನಿರ್ಮಾಪಕರು ಸುಧಾ ಒಂದು ಸಪೋರ್ಟ್ ಅನ್ನ ಕೊಡೋದ್ರ ಮುಖಾಂತರ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾವೆಲ್ಲರನ್ನು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಶ್ರೀ ಎಂಬುದನ್ನು ಹೆಸರು. ಇದು ನನ್ನ 4ನೇ ಚಿತ್ರ. ಮೊದಲನೇ ಸಿನಿಮಾ ಇರುವುದರ ಎರಡನೇದು ಗಜಾನನೆ, ಮೂರನೇದು ನಂಬಿಸಿ ಬಗೆರಿ, ಇವಾಗ ಜಸ್ಟ್ ಪಾಸ್ ಅಂತ. ಸೊ ಇದು ನಮಗೆ 4ನೇ ಚಿತ್ರ. ವಿಶೇಷತೆ ಏನಂದರೆ ಈ ಚಿತ್ರದಲ್ಲಿ ಹೆಚ್ಚಿನ ಚಿತ್ರೀಕರಣ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಹೇಗಾಯಿತು ಅಂದರೆ ನಮಗೀಗ ನಾನು ಮುಂದಿನ ಯಾವ ಸಿನಿಮಾದಲ್ಲೂ ಕೂಡ ಮೈಸೂರಲ್ಲಿ ಶೂಟಿಂಗ್ ಮಾಡಿರಲಿಲ್ಲ. ಸೀರಿಯಲಲ್ಲೂ ಕೂಡ ನಾನು ಮೈಸೂರು ಶೂಟಿಂಗ್ ಮಾಡಿರಲಿಲ್ಲ. ಪ್ರಚಾರಕ್ಕೆ ಮಾತ್ರ ಬರ್ತಿದ್ದೆ ಅಂತ ಮೈಸೂರಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿ ಮೈಸೂರಿನವರೇ ಆದಂತಹ KV ಶಶಿಧರ್ ತಮ್ಮ ನಾವು ಸೇರಿ ನಿರ್ಮಾಣ ಮಾಡಿರುವಂತಹ ಸ್ವಚ್ಛ